ಕೌಸಲ್ಯ ಸುಪ್ರಜಾ ರಾಮ ಸಂಧ್ಯಾ ಪೂರ್ವ ಪ್ರವರ್ತತೆ. ಯಾಕೆ ಸುಪ್ರಭಾತ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರಾ? ಸುಪ್ರಜೆ ಅಂತ ರಾಮಂಗೆ ಹೇಳ್ತಾ ಇದ್ದಾರೆ ವಾಲ್ಮೀಕಿ ಋಷಿಗಳು. ಸುಪ್ರಜಾ ಅಂದರೆ ಏನಪ್ಪ? ಸುಪ್ರಜಾ ಅಂದರೆ ಸತ್ಪ್ರಜೆ, ಒಂದು ಉನ್ನತವಾದ ಪ್ರಜೆ, ವಿಶ್ವಕ್ಕೆ ಪ್ರಜೆ. ಅಂದರೆ ನಮ್ಮ ಮನೆಯಲ್ಲಿ ಹುಟ್ಟೋ ಮಕ್ಕಳು ನಮ್ಮ ಮನೆಗೆ ಮಾತ್ರ ಮಕ್ಕಳಲ್ಲ, ವಿಶ್ವಕ್ಕೆ ಪ್ರಜೆಗಳು ಅಂತ. ಎಂತಹ ಪ್ರಜೆ ರಾಮ ಅಂದರೆ ದೇಹ, ಬುದ್ಧಿ, ಮನಸ್ಸು ಎಲ್ಲದರಲ್ಲಿಯೂ ತುಂಬ ಉತ್ಕೃಷ್ಟವಾದಂತಹ ಪ್ರಜೆ. ಹೇಗೆ ನಾವು ಆ ತರಹ ಮಕ್ಕಳಾಗಲಿ ಅಂತ ನಾವು ಆಶಿಸೋದು? ನಮ್ಮ ಪ್ರಯತ್ನ ಏನು ಇದರಲ್ಲಿ ಅಂತ ಹೇಳಿದ್ರೆ, ನಮ್ಮ ಹಿರಿಯರು ನಮ್ಮ ಸಂಪ್ರದಾಯದ ಪ್ರಕಾರ ಮಗು ಈ ವಿಶ್ವಕ್ಕೆ ನಮ್ಮ ಕೊಡುಗೆ, ಅಂತಹ ಸತ್ಪ್ರಜೆ ಆಗಲಿ ಅಂತ ಹಿರಿಯರ ಆಶೀರ್ವಾದ. ಹೇಗೆ ನಾವು ಮಗುವಿನ ಬುದ್ಧಿ, ಮನಸ್ಸು, ದೇಹ ಎಲ್ಲವನ್ನ ನಮ್ಮ ಕೈಲಾದಷ್ಟು ಮಗುವಿನ ಬೆಳವಣಿಗೆಗೆ ನಾವು ಸಹಾಯ ಮಾಡೋದು ಅಂದರೆ, ಗರ್ಭಿಣಿ ಸ್ತ್ರೀ ಸಾಕಷ್ಟು ಪೌಷ್ಟಿಕವಾದ ಆಹಾರವನ್ನು ತಗೋಬೇಕು. ಅದನ್ನು ಮನೆಗಳಲ್ಲಿಯೂ ಹೇಳ್ತಾರೆ, ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅಂತ. ವೈದ್ಯರ ಸಲಹೆ ಮೇರೆಗೂ ಸಹ ನೀವು ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು, ಪೌಷ್ಟಿಕಾಂಶವನ್ನು ಹೇಗೆ ಹೆಚ್ಚಿಸ್ಕೋಬೇಕು, ನಾವು ಐರನ್, ಕ್ಯಾಲ್ಶಿಯಂ ಮಾತ್ರೆ ತಗೊಳ್ಳೋದು, ಅದೆಲ್ಲದ್ರ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡೇ ಇರ್ತೀವಿ. ಇದರಿಂದ ಮಗುವಿನ ದೇಹ ಬೆಳವಣಿಗೆ ಆಗುತ್ತೆ. ಮತ್ತು ಮನಸ್ಸು, ತಾಯಿ ಎಷ್ಟು ಪ್ರಶಾಂತವಾಗಿರ್ತಾಳೋ, ಸಂತೋಷವಾಗಿರ್ತಾಳೋ ಅಷ್ಟು ಮಗುವಿಗೆ ಯಾವುದೇ ತೊಂದರೆ ಇಲ್ಲದೆ ಬೆಳವಣಿಗೆ ಆಗುತ್ತೆ ಮತ್ತು ಮಗುವಿನ ಮನಸ್ಸು ಕೂಡ ವಿಕಸಿತ ಆಗುತ್ತೆ. ಮತ್ತು ಬುದ್ಧಿ ಹೇಗೆ ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಅದಕ್ಕೆ ಸಹ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಇವಾಗ ನಾವು ಸೀಮಂತ ಶಾಸ್ತ್ರ, ಅದರ ಹಿಂದೆ ಇರುವ ವಿಚಾರವನ್ನು ತಿಳ್ಕೊಳ್ಳೋಣ. ಮಗುವಿನ ದೇಹ, ಮನಸ್ಸು, ಬುದ್ಧಿ ಮೂರೂ ಬೆಳವಣಿಗೆ ಆಗೋದಕ್ಕೆ ಸಾಂಕೇತಿಕವಾಗಿ ಈ ಶಾಸ್ತ್ರವನ್ನು ನಾವು ಆಚರಿಸ್ತೀವಿ. ಏನು ಅಂದರೆ, ಸೀಮಂತದಲ್ಲಿ ತಾಯಿಗೆ ಏನೇನು ಆಹಾರ ಬೇಕು, ಬಯಕೆ ಇರುತ್ತೆ, ಅದೆಲ್ಲವನ್ನು ಕೊಡ್ತಾರೆ. ಮತ್ತು ಒಳ್ಳೆ ಬಟ್ಟೆಗಳು, ಒಡವೆ ಅದನ್ನೆಲ್ಲ ಕೊಡ್ತಾರೆ. ಮತ್ತು ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಕಡೆ ರಂಗೋಲಿ, ಒಳ್ಳೆ ಡೆಕೋರೇಷನ್ನು ಎಲ್ಲ. ಅದರಿಂದ ತಾಯಿಯ ಮನಸ್ಸು ತುಂಬ ಸಂತೋಷವಾಗಿರುತ್ತೆ. ಇದು ಸಾಂಕೇತಿಕವಾಗಿ ಅವತ್ತು ಮಾಡಿದ್ರೂ ಸಹ ಥ್ರೂಔಟ್ ದ ಪ್ರೆಗ್ನೆನ್ಸಿ ಸಂಪೂರ್ಣ ದಿನಗಳಲ್ಲೂ ನಾವು ಇದಕ್ಕೆಲ್ಲ ಗಮನ ಕೊಡಬೇಕು. ಮತ್ತು ಮಗುವಿನ ದೇಹಕ್ಕೆ ಪೌಷ್ಟಿಕಾಂಶ ತಗೊಂಡಾಯಿತು, ಮತ್ತು ಮಗುವಿನ ಮನಸ್ಸು ಚೆನ್ನಾಗಿ ಬೆಳೆಯೋದಕ್ಕೆ ನಮ್ಮ ಮನಸ್ಸನ್ನು ನಾವು ಪ್ರಶಾಂತವಾಗಿ ಇಟ್ಕೊಂಡಾಯಿತು. ಮತ್ತು ಬುದ್ಧಿ ಹೇಗೆ ಬೆಳೆಸೋದು ನಮಗೆ ಗೊತ್ತಿಲ್ವಲ್ಲ. ಆದರೆ ನಮ್ಮ ಹಿರಿಯರು ಹೇಳೋ ಪ್ರಕಾರ ಮಗುವಿನ ಬುದ್ಧಿ ಮಗು 18 ವಾರ ಅಂದರೆ ಒಂದು 4.5 ತಿಂಗಳು ಆದಮೇಲೆ ಹೊರಗಡೆ ಪ್ರಪಂಚಕ್ಕೆ ಅದು ರೆಸ್ಪಾಂಡ್ ಮಾಡುತ್ತೆ. ಆವಾಗ ನಾವೇನು ಮಾಡ್ಬೋದು? ಮಗು ರೆಸ್ಪಾಂಡ್ ಮಾಡ್ತಾ ಇದೆ ಅಂದರೆ ಉನ್ನತ ವಿಚಾರಗಳನ್ನು, ಒಳ್ಳೊಳ್ಳೆ ವಿಚಾರಗಳನ್ನು, ಮಗುವಿಗೆ ಒಳ್ಳೆ ಸಂಸ್ಕಾರ ಬರುವಂತಹ ವಿಚಾರಗಳನ್ನು ಮಗು ಜೊತೆ ನಾವು ಹೇಳ್ಬೋದು, ಮಂತ್ರಗಳು ಹೇಳ್ಬೋದು, ಒಳ್ಳೆಯ ವ್ಯಕ್ತಿಗಳ ಬಗ್ಗೆ, ಫಿಲಾಸಫಿ ಬಗ್ಗೆ ಮಾತಾಡಬಹುದು. ಆದರೆ ಹೋಗುತ್ತಾ ಮಗುಗೆ ಆ ವಿಚಾರ ಇಲ್ವಾ ಅಂತ ನಮಗೆ ಸಂಶಯ ಇರುತ್ತೆ. ಈ ಸೀಮಂತ ಶಾಸ್ತ್ರದಲ್ಲಿ ಏನು ಅಂತ ಹೇಳಿದ್ರೆ, ತಾಯಿಯ ಬೈತಲೆಯಿಂದ ಒಂದು ಮುಳ್ಳು ಹಂದಿಯ, ಒಂದು ಶ್ರೇಷ್ಠವಾದ ಮುಳ್ಳು ಹಂದಿ, ಅದಕ್ಕೊಂದು ಲಕ್ಷಣ ಇದೆ. ಆ ಮುಳ್ಳನ್ನು ಬೈತಲೆಯಿಂದ ಹಿಂದೆ ತಗೊಂಡು ಪೂರ್ತಿ ಹಿಂದ್ಗಡೆ ಹಾಕ್ಬಿಡ್ತಾರೆ. ಮೆದುಳಿನ ಕೆಳಗಡೆ ಹೋದ ನಂತರ ಕೆಳಗಡೆ ಬಿಸಾಕ್ತಾರೆ. ಏನು ಅಂದರೆ, ಸೂಕ್ಷ್ಮವಾದ ನಾಳಗಳು ಒಳಗಡೆ ಇರೋದು, ಅದು ಓಪನ್ ಆಗಿ ತೆರೆದುಕೊಂಡು ತಾಯಿ ಮಾತಾಡೋದು, ತಂದೆ ಮಾತಾಡೋದು, ಉನ್ನತ ವಿಚಾರಗಳು ಮಗುವಿಗೆ 5 ತಿಂಗಳ ನಂತರ ಮಗು ಏನು ಕೇಳೋಕ್ಕೆ ಶಕ್ತಿ ಇರುತ್ತೆ, ಅದು ಅಲ್ಲಿಂದನೇ ಮಗುವಿಗೆ ಶಿಕ್ಷಣ ದೊರೆಯಲಿ ಅನ್ನೋ ಉನ್ನತವಾದ ವಿಚಾರ ಇದು. ಸೊ ಸೀಮಂತ ಮಾಡುವಾಗ ನಾವು ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೋತೀವಿ, ತುಂಬ ಜನಕ್ಕೆ ಊಟ ಹಾಕ್ತೀವಿ, ಒಳ್ಳೊಳ್ಳೆ ಡೆಕೋರೇಷನ್ ಮಾಡ್ತೀವಿ, ಅದೆಲ್ಲ ತುಂಬ ಸಂತೋಷ. ಅದ್ರ ಜೊತೆ ಸೀಮಂತ ಮಾಡೋದ್ರ ಹಿಂದಿನ ಉದ್ದೇಶವೇನು? ಮಗುವಿನ ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ತುಂಬ ಚೆನ್ನಾಗಿ ವಿಕಸಿತವಾಗಿ ನಮ್ಮ ಪ್ರಪಂಚಕ್ಕೆ, ವಿಶ್ವಕ್ಕೆ ಒಂದು ಸತ್ಪ್ರಜೆ ದೊರೆಯಲಿ ಅಂತ ನಮ್ಮ ಹಿರಿಯರ ಆಶೀರ್ವಾದ ಇದು. ಅದ್ರ ಬಗ್ಗೆ ನಾವು ಮೆಲುಕು ಹಾಕ್ಕೊಂಡು ಸೀಮಂತ ಶಾಸ್ತ್ರವನ್ನು ಮಾಡೋದು ತುಂಬ ಉತ್ತಮ ಅಂತ ನನ್ನ ಅನಿಸಿಕೆ.